ಮುರುಘಾ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ ರಾಜ್ಯಾದ್ಯಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಪ್ರಕರಣದ ತನಿಖೆ ಫೈನಲ್ ಸ್ಟೇಜ್ಗೆ ಬಂದಿದ್ದು ಕೇಸ್ನ ಪ್ರಮುಖ ಘಟ್ಟ ಸ್ಪಾಟ್ ಮಹಜರ್ ನಡೆಯಿತು. ಬನ್ನಿ ಇವತ್ತು ತನಿಖಾ ತಂಡ ಏನೆಲ್ಲ ಸಾಕ್ಷ್ಯಾಧಾರ ಸಿಕ್ತು ಅನ್ನೋದನ್ನ ನೋಡೋಣ. ಮುರುಘಾ ಮಠದಲ್ಲಿ ಖಾಕಿ ಸ್ಪಾಟ್ ಮಹಜರು. ಪಂಚನಾಮೆ ಪ್ರಕ್ರಿಯೆ ವೇಳೆ ಮಹತ್ವದ ಸಾಕ್ಷ್ಯ ಪತ್ತೆ. ಮುರುಘಾ ಸ್ವಾಮಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಮುರುಘಾ ಸ್ವಾಮಿಯ ಬಂಧನ ತಡವಾದರೂ ಕೂಡ ಉಳಿದ ಪ್ರಕ್ರಿಯೆಗಳು ವೇಗವಾಗಿಯೇ ನಡೀತಾ ಇವೆ. 4 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದ ಪೊಲೀಸರು ತನಿಖೆಯ ಅಂಗವಾಗಿ ಇವತ್ತು ಸ್ಪಾಟ್ ಮಹಜರು ನಡೆಸಿದ್ದು ಇಡೀ ಮಠವನ್ನ ಜಾಲಾಡಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸ್ಪಾಟ್ ಮಹಜರು. 2 ಗಂಟೆಗಳ ಕಾಲ ಮಠದಲ್ಲಿ ಪೊಲೀಸರ ಪಂಚನಾಮೆ. ಇನ್ನು ವಿಕ್ಟಿಮ್ ಸ್ಥಳ ಮಹಜರು ವೇಳೆ ಸಂತ್ರಸ್ತರು ನೀಡಿರೋ ಮಾಹಿತಿ ಮೇರೆಗೆ ಇಂದು ಆರೋಪಿ ಸ್ವಾಮಿ ಅವರನ್ನ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಮಠಕ್ಕೆ ಕರೆದೊಯ್ದು ಇಡೀ ಮಠವನ್ನ ಇಂಚಿಂಚು ಪರಿಶೀಲಿಸಿದ್ರು. ಸುಮಾರು 2.5 ಗಂಟೆಗಳ ಕಾಲ ಮಹಜರು ಪ್ರಕ್ರಿಯೆ ನಡೆಸಿದ ಪೊಲೀಸರು ಸಂಪೂರ್ಣ ಪ್ರಕ್ರಿಯೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರು. ಶ್ರೀಗಳ ವೈಯಕ್ತಿಕ ಕೋಣೆ, ಮಕ್ಕಳ ಹಾಸ್ಟೆಲ್ಗೂ ಸ್ವಾಮೀಜಿಯ ಕೋಣೆಗೂ ಕನೆಕ್ಟ್ ಆಗೋ ಸ್ಕೈವಾಕ್ ಎಂಟ್ರಿ ಪ್ರದೇಶ, ಅನುಭವ ಮಂಟಪ, ಬೆಡ್ರೂಮ್, ಸ್ನಾನದ ಕೊಠಡಿ, ಮಠದೊಳಗೆ ಮಕ್ಕಳು ಬರ್ತಿದ್ದ ಜಾಗ ಹೀಗೆ ಹಲವೆಡೆ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ಇನ್ನು ಪಂಚನಾಮೆ ವೇಳೆ ಮುರುಘಾ ಸ್ವಾಮಿಗೆ ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದಿದ್ದು, ಅಕ್ಕಮಹಾದೇವಿ ಹಾಸ್ಟೆಲ್ನಿಂದ ಮಕ್ಕಳು ಯಾವ ಮಾರ್ಗದಿಂದ ಬರ್ತಾ ಇದ್ರು, ಗುಪ್ತ ಮಾರ್ಗ ಅಂತ ಹೇಳಲಾದ ಸ್ಕೈವಾಕ್ ಮುಖಾಂತರ ನಿಮ್ಮ ಕೊಠಡಿಗೆ ಬರ್ತಿದ್ರಾ, ಸ್ಕೈವಾಕ್ ಮುಖಾಂತರ ನಿಮ್ಮ ಕೊಠಡಿಗೆ ಬರಲು ಬೇರೆಯವರಿಗೆ ಅವಕಾಶವಿದೆಯಾ, ವಾರ್ಡನ್ ರಶ್ಮಿ ಹಣ್ಣು ಕೊಡುವಂತೆ ಮಕ್ಕಳನ್ನ ತಮ್ಮ ಬಳಿ ಕಳಿಸ್ತಿದ್ರಾ, ತಮ್ಮ ಕೊಠಡಿ ಸ್ವಚ್ಛತಾ ಕಾರ್ಯವನ್ನ ನಿರ್ವಹಿಸುತ್ತಿದ್ದವರು ಯಾರು, ಯಾವ ಸಮಯದಲ್ಲಿ ಮಕ್ಕಳು ಬರ್ತಾ ಇದ್ರು, ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು. ಇನ್ನು ಈ ವೇಳೆ ಮುರುಘಾ ಸ್ವಾಮಿಗಳು ಭಾವುಕರಾದ ಸನ್ನಿವೇಶ ಕೂಡ ನಡೆದಿದೆ. ಈ ವೇಳೆ ಮಠದ ಸಿಬ್ಬಂದಿಯಿಂದಲೂ ಕೆಲ ಮಾಹಿತಿ ಪಡೆದಿದ್ದಾರೆ. ಸ್ಪಾಟ್ ಮಹಜರು ವೇಳೆ ಕೆಲ ಮಹತ್ವದ ಎವಿಡೆನ್ಸ್ಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿಕೊಂಡಿದ್ದು, ಶ್ರೀಗಳು ಬಳಸುತ್ತಿದ್ದ ಕೆಲ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸ್ಥಳ ಮಹಜರು ಬಳಿಕ 3 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿದೆ. ಸ್ಥಳ ಮಹಜರು ವೇಳೆ ಸಿಕ್ಕ ಸಾಂದರ್ಭಿಕ ಸಾಕ್ಷ್ಯಗಳ ಸಂಬಂಧ ವಿಚಾರಣೆ ಮಾಡಲಾಯಿತು. ಅಗತ್ಯ ಬಿದ್ದರೆ ಮತ್ತೆ ವಿಚಾರಣೆ ಮಾಡಲಿದ್ದಾರೆ ಡಿವೈಎಸ್ಪಿ. ಮಕ್ಕಳ ಹೇಳಿಕೆ ಹಾಗೂ ಆರೋಪಿತೆ ರಶ್ಮಿ ನೀಡಿರೋ ಮಾಹಿತಿ ಮೇರೆಗೆ ಶ್ರೀಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿ ಕಸ್ಟಡಿ ನಾಳೆ ಬೆಳಗ್ಗೆ 11ಕ್ಕೆ ಮುಗಿಯಲಿದ್ದು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ನಾಳೆ ಕೋರ್ಟ್ನಲ್ಲಿ ಶ್ರೀಗಳ ಮುಂದಿನ ಭವಿಷ್ಯ ನಿರ್ಧಾರ ಆಗಲಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಮುರುಘಾ ಸ್ವಾಮಿ ವಿಚಾರಣೆ ನಡುವೆ ತನಿಖೆ ಮೇಲೆ ಕೆಲ ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ. ಕೆಲ ಘಟನಾವಳಿಗಳು ಇದಕ್ಕೆ ಪೂರಕ ಅನ್ನುವಂತಿದೆ. ಮತ್ತೊಂದು ಕಡೆ ಸ್ವಾಮೀಜಿಯ ಒಂದೊಂದೇ ಜವಾಬ್ದಾರಿಗಳು ಕಳಚಿಕೊಳ್ತಾ ಇದೆ. ಕೈಯಲ್ಲಿದ್ದವರನ್ನ ಬಿಟ್ಟು ಪರಾರಿಯಾದ್ಮೇಲೆ ಹುಡುಕಾಟ. ಪ್ರಕರಣದ 3 ಆರೋಪಿಗಳು ಎಸ್ಕೇಪ್. ಪೋಕ್ಸೋ ಪ್ರಕರಣದಲ್ಲಿ ಸ್ವಾಮೀಜಿ ಅರೆಸ್ಟ್ ಮಾಡಿದ್ದೇ ತಡವಾಗಿ, ಇದರಿಂದ ಸಾಕ್ಷ್ಯಗಳು ನಾಶವಾಗಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಈ ಬೆನ್ನಲ್ಲೇ ಪ್ರಕರಣದ A3, A4 ಮತ್ತು A5 ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ಈಗ ಹುಡುಕಾಟ ಶುರು ಮಾಡಿಕೊಂಡಿದ್ದಾರೆ. ಸ್ವಾಮೀಜಿಯನ್ನ ಬಂಧಿಸುತ್ತಿದ್ದಂತೆ ಇತರೆ ಆರೋಪಿಗಳಾದ ಬಸವಾದಿತ್ಯ, ಪರಮಶಿವಯ್ಯ, ಗಂಗಾಧರಯ್ಯ ನಾಪತ್ತೆಯಾಗಿದ್ದಾರೆ. ಇವರೆಲ್ಲ ಬಾಗಲಕೋಟೆಯಲ್ಲಿ ತಲೆಮರೆಸಿಕೊಂಡಿರೋ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಇವರ ಬಂಧನಕ್ಕಾಗಿ ವಿಶೇಷ ತಂಡ ತೆರಳಿದ್ದಂತೆ ಕೈಯಲ್ಲಿದ್ದವರನ್ನ ಪೊಲೀಸರು ಬಿಟ್ಟಿದ್ದೇಕೆ ಅನ್ನೋ ಟೀಕೆಗಳು ವ್ಯಕ್ತವಾಗಿವೆ. ಅಲ್ಲದೆ ಸ್ವಾಮೀಜಿ ಸಾಕ್ಷಿನಾಶ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಹೋಗಿ ಸ್ವಾಮಿಗಳ ಜೊತೆ ಇನ್ನೂ ಇದ್ರಲ್ಲಿ 5 ಜನ ಒಟ್ಟು ಅದರಲ್ಲಿ ಇರ್ತಕ್ಕಂಥವ್ರು ಜೊತೆಲೇ ಓಡಾಡ್ತಾ ಇದ್ದಾರೆ, ಜೊತೆಲೇ ತಿರುಗ್ತಾ ಇದ್ದಾರೆ. ಈಗ ಹುಡುಕಾಡ್ತಾ ಇದ್ದಾರೆ. ಯಾವಾಗ ಕೋರ್ಟು ಚಳಿ ಬಿಡಿಸ್ತೋ ಈ ಪೊಲೀಸ್ನವ್ರಿಗೆ, ಏನು ಮಾಡ್ತಾ ಇದ್ದೀರಾ ನೀವು ಅಂತಂತೇಳಿ
ಥರ ತಿರುಗಾಡ್ಕೊಂಡಿದ್ದಾರೆ ಆರಾಮಾಗಿ. ಇಂಥ ಕಾನೂನು, ಪೋಕ್ಸೋ ಕಾನೂನು ಅಡಿಯಲ್ಲಿ ಅಪರಾಧಿಗಳಾಗಿರ್ತಕ್ಕಂಥವ್ರು ಇಷ್ಟು ಧೈರ್ಯವಾಗಿ ಮಠದಲ್ಲೆಲ್ಲ ಓಡಾಡ್ಕೊಂಡು ಏನಾಯಿತು? ಸಾಕ್ಷ್ಯ ನಾಶ ಆಯಿತು, ವ್ಯವಸ್ಥೆ ನಾಶ ಆಯಿತು. ಈ ಮಧ್ಯೆ ಸಂತ್ರಸ್ತರ ಪರ ಹೋರಾಡ್ತಿರೋ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹಾಗೂ ಪರಶುರಾಮ್ಗೆ ಕೆಲವರು ಫೋನ್ ಮಾಡಿ ಜೀವ ಬೆದರಿಕೆ ಹಾಕ್ತಿದ್ದಾರಂತೆ. ಹೀಗಾಗಿ ತಮಗೂ ತಮ್ಮ ಕುಟುಂಬಕ್ಕೂ ಭದ್ರತೆ ನೀಡಿ ಅಂತ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಮುರುಘಾ ಸ್ವಾಮಿ ವಿರುದ್ಧ ಒಂದೊಂದೇ ಕ್ರಮ. ಅನಾಥ ಸೇವಾಶ್ರಮ ವಿಶ್ವಾಸ ಸಮಿತಿ ಸ್ಥಾನದಿಂದ ವಜಾ. ಇನ್ನು ಚಿತ್ರದುರ್ಗದ ಮಲ್ಲಾಡಿಹಳ್ಳಿಯಲ್ಲಿರುವ ಅನಾಥ ಸೇವಾಶ್ರಮ ವಿಶ್ವಾಸ ಸಮಿತಿ ಮುಖ್ಯಸ್ಥರ ಸ್ಥಾನದಿಂದ ಮುರುಘಾ ಸ್ವಾಮಿಯನ್ನ ವಜಾ ಮಾಡಲಾಗಿದೆ. ಅಲ್ಲದೆ ಮುರುಘಾ ಸ್ವಾಮಿ ನೇತೃತ್ವದಲ್ಲಿ ಪ್ರತಿ ತಿಂಗಳು ನಡೆಯುತ್ತಿದ್ದ ಸಾಮೂಹಿಕ ಉಚಿತ ಕಲ್ಯಾಣ ಮಹೋತ್ಸವಕ್ಕೂ ಕಂಟಕ ಎದುರಾಗಿದೆ. ಮುರುಘಾ ಸ್ವಾಮಿ ಪೊಲೀಸರ ವಶದಲ್ಲಿರೋದ್ರಿಂದ 3 ಜೋಡಿಗಳು ನಿರ್ಧಾರ ವಾಪಸ್ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ನಾಳೆ ಮುರುಘಾ ಸ್ವಾಮಿ ಪೊಲೀಸ್ ಕಸ್ಟಡಿ ಅಂತ್ಯವಾಗುವುದರ ಜೊತೆಗೆ ಜಾಮೀನು ಅರ್ಜಿ ಕೂಡ ವಿಚಾರಣೆ ನಡೆಯಲಿದೆ. ಮತ್ತೊಂದೆಡೆ ತಲೆಮರೆಸಿಕೊಂಡಿರೋ ಉಳಿದ 3 ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.